ನಂಜನಗೂಡು ಹೇಳಿ. ಹಂಗೆ ಹೇಳಕ್ಕಂತಿದ್ರೆ ರೆಕಾರ್ಡೇ ಓದ್ತಿದ್ದೆ ಅಲ್ಲ. ಓಯೆಲ್ಲ ಹೆಂಗಿದ್ರಿ ದಾಡಿ ಕ್ಲೈನ್ ನಮಸ್ಕಾರ. ಇಡ್ಲಿಲಿ ನಾನಾ ವಿಧಗಳಿವೆ, ದೋಸೆಲ್ಲೂ ಸಿಕ್ಕಾಬಟ್ಟೆ ವೆರೈಟೀಸ್ ಇದೆ. ಅದರಲ್ಲಿ ಇವತ್ತು ಒಂದು ವೆರೈಟಿ ಆದ ಇಡ್ಲಿನ ತೋರ್ಸಕ್ಕೆ ನಾವು ಬಂದಿದ್ದೀನಿ. ಇವಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಬಂದಿರೋದು ಇವತ್ತು ಚಿಬ್ಲು ಇಡ್ಲಿ ತಿನ್ನೋಕ್ಕೆ. ಈ ಚಿಬ್ಲು ಇಡ್ಲಿಗಿಂತ ಇನ್ನೊಂದು ಮಜಾ ಏನು ಗೊತ್ತಾ, ಆ ಪ್ಲೇಸೇ ಸಾಕಾಗಿದೆ. ಬೆಂಗಳೂರಲ್ಲಿ ಮೊದಲೇ ಈಗ ಬೀಳ್ತಿರೋ ಮಳೆ, ಆಗ್ತಿರೋ ಚಳಿಗೆ ಅದು ಒಂದು ಸುಂದರವಾದ ಮರದ ಕೆಳಗೆ ಕೂತ್ಕೊಂಡು ಒಂದು ಬಿಸಿ ಬಿಸಿಯಾದ ಚಿಬ್ಲು ಇಡ್ಲಿ ತಿನ್ನೋಕ್ಕೆ ಯಾರಿಗೆ ತಾನೇ ಮನಸ್ಸು ಬರಲ್ಲ ಹೇಳಿ. ನಂಜನಗೂಡು ಚಿಬ್ಲಿ ಇಡ್ಲಿ ಅಂತ ಇದು ಹೋಟ್ಲ್ ಹೆಸರು. ಸೊ ಇದು ನಾವು ಶುರು ಮಾಡಿದ್ದು ಬಂದ್ಬಿಟ್ಟು ಇಲ್ಲಿಗೆ ಬಂದು 3 months ಆಯಿತು. ಇದನ್ನು ನಾವು ದೇವಗೌಡ ಪೆಟ್ರೋಲ್ ಬಂಕಲ್ಲಿ ಮಾಡ್ತಿದ್ವಿ. ಈವ್ನಿಂಗ್ ಟೈಮ್, ಮಾರ್ನಿಂಗ್ ಟೈಮ್ ಕಾರ್ಪೊರೇಟ್ ಕಂಪ್ನಿ ಕೆಲಸ ಮಾಡಿಕೊಂಡು ಈವ್ನಿಂಗ್ ಟೈಮ್ ಇದು ಮಾಡ್ತಿದ್ವಿ. ಆ್ಯಂಡ್ ಬೇಸಿಕ್ಲಿ ಇದು ಚಿಬ್ಲಿ ಇಡ್ಲಿ ಅಂತ ಏನಕ್ಕೆ ಅಂತಂದರೆ ಇದು ನಮ್ಮ ಅಮ್ಮನ ಕಾಲದಲ್ಲಿ ಇತ್ತು. ಈಗ ತುಂಬ ಜನಕ್ಕೆ ತುಂಬ ಕಮ್ಮಿ ಆಗಿದೆ ಇದು. ನಂಜನಗೂಡು ಚಿಬ್ಲು ಇಡ್ಲಿ ಹೋಟ್ಲು ಇಲ್ಲಿ ನಾವು ಇಲ್ಲೇ ನಮ್ಮ ಬಸ್ ಸ್ಟ್ಯಾಂಡಲ್ಲೇ ಇದೆ, ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು. ಇಲ್ಲಿ ತಿಂಡಿ ನಾವು ಡೈಲಿ ರೆಗ್ಯುಲರಾಗಿ ತಿಂತಾ ಇರ್ತೀವಿ. ತುಂಬ ಚೆನ್ನಾಗಿದೆ ಇಲ್ಲಿ ಟಿಫನ್ನು, ಇಡ್ಲಿ, ಚಿತ್ರಾನ್ನ, ರೈಸ್ ಬಾತು ಎಲ್ಲ ಐಟಮು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಬಂದಾಗೆಲ್ಲ ಇಲ್ಲಿ ಟಿಫನ್ ಮಾಡ್ಕೊಂಡು ಹೋಗ್ತೀವಿ. ಮೊದಲು ನಮಗೆ ಈ ಸರೌಂಡಿಂಗಲ್ಲಿ ಎಲ್ಲೂ ಇರಲಿಲ್ಲ. ಇವ್ರು ಓಪನ್ ಮಾಡಿದ್ಮೇಲೆ ನಮಗೆಲ್ಲ ತುಂಬ ಇಷ್ಟ ಆಗಿದೆ. ಟೇಸ್ಟಿ ಫುಡ್ ಕೊಡ್ತಾರೆ, ಇದೇ ಖುಷಿ ನಮಗೆ. ಇದ್ರದ್ದು ಹೇಗೆ ಪ್ರಿಪೇರ್ ಮಾಡೋದು ಅಂತಲೇ ಹೇಳ್ತೀವಿ. ಇದಕ್ಕೆ ನಾವು ಚಿಬ್ಲು ಅಂತ ಕರಿತೀವಿ ಈ ಬುಟ್ಟಿಗೆ. ಸೊ ಇದು ನಂಜನಗೂಡಿಂದಲೇ ತರಿಸಿರೋದು, ಇದನ್ನು ಮಾಡಿಸಿರೋದು ನಾವು. ಇದಕ್ಕೆ ಬಟ್ಟೆ ಹಾಕ್ಬೇಕು ಮೇಲ್ಗಡೆ. ಬಟ್ಟೆ ಹಾಕಿದ ಮೇಲೆ ಬ್ಯಾಟರ್ ಹಾಕ್ತೀವಿ. ಈಗ ಇತ್ತೀಚೆಗೆಲ್ಲ ಇಡ್ಲಿಗೆಲ್ಲ ಬರ್ತಿರೋದೆಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ. ಸೊ ನಾವು ಬಟ್ಟೆನೇ ಯೂಸ್ ಮಾಡ್ತಾರೆ. ಆಗ್ಲಿಂದ ಬಟ್ಟೆನೇ ಯೂಸ್ ಮಾಡ್ತಿರೋದು. ಇದನ್ನು ಹೀಗೆ ಇಡೋದಕ್ಕಲ್ಲ, ಒಂದ್ರ ಮೇಲೆ ಒಂದು ಅಂಟ್ಕೊಂಡ್ಬಿಡುತ್ತೆ. ಇದಕ್ಕೆ ಸ್ಟಿಕ್ ಕೊಡಬೇಕು ಒಂದು, ಅದು ಉಡ್ಡದೇ ಇರುತ್ತೆ, ಮರದಲ್ಲೇ ನಾವು ಮಾಡೋದು. ಆ್ಯಂಡ್ ನಾವು ಇದಕ್ಕೆ ಸೋಡಾನ ಇನ್ಗ್ರೇಟ್ ಮಾಡೋದಿಲ್ಲ. ನಮ್ಮ ಐಟಮಲ್ಲಿ ಯಾವುದೇ ತೊಗೊಂಡ್ರು ಕೂಡ ಸೋಡಾ ಇರೋದಿಲ್ಲ. ಸೊ ಸೋಡಾ ಇಲ್ಲದೇ ಅಡುಗೆ ಮಾಡ್ತೀವಿ. ಯಾಕಂದ್ರೆ ನಾವು ಕಾರ್ಪೊರೇಟ್ ಕಂಪ್ನಿ ಕೆಲಸ ಮಾಡ್ಬೇಕಾದ್ರೆ ಮಧ್ಯಾಹ್ನ ಹೊತ್ತು ಲಂಚ್ ತಿನ್ಬೇಕು ಅಥವಾ ಬೆಳಗ್ಗೆ ಹೊತ್ತು ಟಿಫನ್ ಮಾಡಬೇಕಂದ್ರೆ ಎಲ್ಲೋದ್ರೂ ಬರೀ ಸೋಡಾ ಇರುತ್ತೆ. ಸೊ ನಮ್ಗೆ ಅದು ಹೆಸಿಟೇಟ್ ಆಗ್ತಾ ಇರುತ್ತೆ ತಿನ್ನೋದಕ್ಕೆ. ಸೊ ಅದಕ್ಕೋಸ್ಕರ ಸೋಡಾ ಇಲ್ಲದೇ ಕಾನ್ಸೆಪ್ಟ್ನ ನಾವು ಮಾಡ್ತಿರೋದು. ಈ ಕ್ಯಾಂಟೀನ್ ಬಂದಮೇಲೆ ಚಿಕ್ಕ ಇಡ್ಲಿ ಭಾಳ ಟೇಸ್ಟಾಗಿದೆ. ಮತ್ತು ಬೇರೆ ಕಡೆಯಿಂದ ಈ ಕಡೆಗೆ ಭಾಳ ಡಿಫ್ರೆನ್ಸ್ ಇದೆ ಇಡ್ಲಿ. ಮತ್ತು ಟೇಸ್ಟ್ಫುಲ್ಲಾಗಿದೆ. ಚಟ್ನಿ 2 ಥರ ಚಟ್ನಿ ಕೊಡ್ತಾರೆ. ಮತ್ತು ರೈಸ್ ಬಾತು ಎಲ್ಲ 3 ಥರ ರೈಸ್ ಬಾತ್ ಇದೆ. ಎಲ್ಲ ಟೇಸ್ಟಸ್ ಇದೆ, ಭಾಳ ಚೆನ್ನಾಗಿದೆ, ತಿನ್ನೋಕ್ಕೆ ಇಂಟ್ರೆಸ್ಟ್ ಆಗಿದೆ. ಮತ್ತು ಇಲ್ಲಿ ಕ್ಯಾಂಟೀನ್ ಓಪನ್ ಆದಮೇಲೆ ಕ್ರೌಡ್ ಚೆನ್ನಾಗಿ ಬರ್ತಾ ಇದ್ದಾರೆ. ಆ್ಯಂಡ್ ನೀವು ನೋಡಿರ್ಬೋದು ವೀಡಿಯೋದಲ್ಲಿ ಒಂದ್ರ ಮೇಲೆ ಒಂದು ಲೇಯರ್ ಅದಕ್ಕೆ ಕಡ್ಡಿ ಇಟ್ಬಿಟ್ಟು ಅದ್ರ ಮೇಲೆ ಚಿಬ್ಲು ಇಟ್ಬಿಟ್ಟು ನಾವು ಇದು ತೋರಿಸ್ತಾ ಇರೋದು ಸಂಬಳನ. ಸೊ ಇದು ಹೇಗೆ ಅಂದರೆ ನಾವು ಒಂದ್ರ ಮೇಲೆ ಒಂದು ಸಪೋರ್ಟ್ ಏನಕ್ಕೆ ಅಂತಂದರೆ ನಾವು ಅದು ಯಾವುದಕ್ಕೆ ಸಂಬಳನೂ ಅಂಟ್ಕೋಬಾರ್ದು ಅಂತ. ಆ್ಯಂಡ್ ಇದರಲ್ಲಿ ಮಾಡೋದ್ರಿಂದ ನಿಮಗೆ ಆರಾಮನೇ ಚೇಂಜ್ ಇರುತ್ತೆ. ನಾವು ಈ ಚಿಬ್ಲು ಇಡ್ಲಿ ಮಾಡೋದ್ರಿಂದನೇ ಬುಟ್ಟಿದ್ದು ಏನಿರುತ್ತಲ್ಲ ಆರಾಮನೇ ಚೇಂಜಸ್ ಇರುತ್ತೆ. ಆ್ಯಂಡ್ ಇದು ಕ್ವಾಲಿಟಿನೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ನೀವು ನಾರ್ಮಲಾಗಿ ಸೋಡಾ ಹಾಕ್ದಾಗ ತುಂಬ ಸಾಫ್ಟ್ ಬರುತ್ತೆ. ಇದರಲ್ಲಿ ಸಾಫ್ಟ್ ಜೊತೆಗೆ ಬರುತ್ತೆ, ಸೋಡಾನೂ ಇರೋದಿಲ್ಲ. ಆ್ಯಂಡ್ ತಿನ್ನೋದಕ್ಕೂ ಕೂಡ ಆ ಫ್ಲೇವರ್ ನಿಮ್ಗೆ ಟೇಸ್ಟಿಂಗ್ ನಿಮ್ಗೆ ಸಿಗ್ತಾ ಇರುತ್ತೆ. ಆ ಅರೋಮದ ನಾವು ಊಟದ ಏನು ಟೇಸ್ಟ್ ಬರುತ್ತಲ್ಲ ಅದು ಸಿಗ್ತಾ ಇರುತ್ತೆ. ನೀವು ಅದನ್ನು ಎಂಜಾಯ್ ಮಾಡ್ಬೋದು. ಇದರಲ್ಲಿರೋದು ಇಡ್ಲಿನ ಬಂದ್ಬಿಟ್ಟು ನಮ್ಮ ಮನೇಲಿರೋ 9 months ಬೇಬಿನೂ ಕೂಡ ನಾವು ಇದನ್ನು ತಿನ್ನುತ್ತೆ. ಸೊ ಅಷ್ಟು ನಾನು ಕ್ವಾಲಿಟಿನ ಮೇಂಟೈನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಇಡ್ಲಿಗೆ ಬೇಯಿಸ್ಬೇಕಂದ್ರೆ ಮಿನಿಮಮ್ 20 minutes ಬೇಕು. ಆ್ಯಂಡ್ ಇದು ಒಂದು ಸರಿ ಹೊರಗಡೆ ಬಂತಂದರೆ ಅದರಿಂದ 2 minutes ರೆಡಿಯಾಗಿದೆ ಅಂತ ಅರ್ಥ. ಆ್ಯಂಡ್ ಈ ಹೊಗೆ ಬರಬೇಕಾದ್ರೂ ಕೂಡ ನಿಮ್ಗೆ ಆ ಸ್ಮೆಲ್ ನಿಮ್ಗೆ ಸಿಗ್ಬಿಡುತ್ತೆ ಆ ಹೊಗೆ ಜೊತೆನೇ. ನಾವು ನಾರ್ಮಲ್ ಇಡ್ಲಿ ಹೊಗೆಗೂ ಈ ವುಡ್ಡಲ್ಲಿ ಮಾಡ್ತಿರೋ ಹೊಗೆಗೂ ಡಿಫ್ರೆನ್ಸ್ ಸಿಗುತ್ತೆ ನಿಮಗೆ. ಇಲ್ಲೇ ನಿಂತ್ಕೊಂಡಿರೋ ತುಂಬ ಜನ ಹೇಳ್ತಾರೆ ಟೇಸ್ಟ್ ಸಾಕಾಗಿದೆ, ಸ್ಮೆಲ್ ಸಾಕಾಗಿದೆ ಅಂತ. ಸೊ ಇದು ಬಂದು ಮಿನಿಮಮ್ 20 minutes ಬೇಕೇ ಬೇಕು ಇದು ಬೇಯೋದಕ್ಕೆ. ಸೊ ಇದರಲ್ಲಿ ಬಂದ್ಬಿಟ್ಟು ಮಿನಿಮಮ್ 55 ಇಡ್ಲೀಸ್ ಬರುತ್ತೆ.
ಇದರಲ್ಲಿ 35 ಟೋಟಲ್ ಒಂದು 85 ಇಡ್ಲೀಸ್ ಬರುತ್ತೆ. ಈ ಹೋಟ್ಲ್ ಹೈ ಕ್ಲಾಸ್ ಇದೆ, ಏನೂ ತೊಂದರೆ ಇಲ್ಲ. ತಿಂಡಿ ಮತ್ತು ಹೈ ಕ್ಲಾಸ್ ಕೊಡ್ತಾರೆ. ಸುಮಾರು ಗಿರಾಕಿ ಬರ್ತಾರೆ, ಹೋಗ್ತಾ ಇರ್ತಾರೆ. ಹೋಟ್ಲಿಗೆ ಹೋಗ್ಕಂತ ಇಲ್ಲೇ ಇರ್ತೀವಿ, ಹೈ ಕ್ಲಾಸು ಹೋಟ್ಲಿಗೆ ಹೋಗ್ತಾರೆ, ಅದೇನು ಸುಖ ಇರೋದಿಲ್ಲ. ಇಲ್ಲೆಲ್ಲ ಬರ್ತಾರೆ, ಹೋಗ್ತಾರೆ, ತಿಂಗಳು ಹೋಗ್ತಾ ಇರ್ತಾರೆ. ರೇಟು ಕಮ್ಮಿ, ಎಲ್ಲ ಕಮ್ಮಿ. ಈ ಇಡ್ಲಿ ಅಲ್ಲದೆ ನಾವು ರೈಸ್ ಬಾತು, ಚಿತ್ರಾನ್ನ, ವಾಂಗಿಬಾತು 3 ಥರನೂ ಮಾಡ್ತೀವಿ. ಆ್ಯಂಡ್ ಪೂರಿ ಇರುತ್ತೆ. ಈವ್ನಿಂಗ್ ಟೈಮ್ ಪಡ್ಡು ಕೂಡ ಆ್ಯಡ್ ಮಾಡಿದ್ದೀವಿ. ಸೊ ನಾವು ಈಗ ಹೊಸದಾಗಿ ದೋಸೆ ಕೂಡ ಟ್ರೈ ಮಾಡ್ತಾ ಇದ್ದೀವಿ. ಅದೊಂದು 1 ವೀಕ್ ಆದ್ರೂ ಟೈಮ್ ಬೇಕು. ಅದು ಬಂದು ಮಲ್ಟಿಗ್ರೇನು, ಅದು ಕೂಡ ಸಿರಿಧಾನ್ಯಗಳನ್ನ ಸೇರಿಬಿಟ್ಟು ದೋಸೆ ಮಾಡ್ತಾ ಇರೋದು. ಸ್ವಲ್ಪ ಟೈಮ್ ತೊಗೋತಾ ಇದೆ. ಸೊ ಎಲ್ಲನೂ ಕ್ವಾಲಿಟಿ ಮೇಂಟೈನ್ ಮಾಡೋದಕ್ಕೋಸ್ಕರನೇ ಅದು ಮಾಡ್ತಾಯಿದ್ದೀವಿ ಸರ್. ಕಾರ್ಪೊರೇಟ್ ಕಂಪ್ನಿಲಿ ಮೆಂಟಲಿ ಅಪ್ಸೆಟ್ ಆಗೋಗ್ತೀವಿ. ಫಿಸಿಕಲಿಯಾಗಿ ಏನೂ ಆಗಲ್ಲ, ಅಲ್ಲಿ ಬರೀ ಮೆಂಟಲಿ ಟಾರ್ಚರ್. ಫಿಸಿಕಲ್ ಟಾರ್ಚರ್ನ ಸಹಿಸ್ಕೊಂಡ್ಬಿಡ್ಬೋದು. ಅಯ್ಯೋ ಮೈಕೈ ನೋಯ್ತಾ ಇದೆಯಪ್ಪ ಅಂತ. ತಲೆಗೆ ಟೆನ್ಷನ್ ಬಂದುಬಿಡುತ್ತಲ್ಲ, ಮನೇಲಿ ನೆಮ್ಮದಿಯಾಗಿರೋದಕ್ಕಾಗಲ್ಲ, ಅಷ್ಟಲ್ಲಿ ಪ್ರೆಷರು, ಮನೆಯವ್ರಿಗೆ ಟೈಮ್ ಕೊಡೋದಕ್ಕಾಗಲ್ಲ. ನಾವು ಏನು ಮಾಡ್ತೀವಿ, ನಾವು ಏನೇ ದುಡಿದ್ರೂ ಕೂಡ ಆ ಕಂಪ್ನಿನ ಬೆಳೆಸೋದಕ್ಕೋಸ್ಕರ ದುಡಿತಾ ಇದ್ದೀವಿ ಅನ್ನೋದೊಂದು ಫೀಲ್ ಬಂದುಬಿಡುತ್ತೆ. ಇದಾದರೆ ನಾವು ನಮ್ಮ ಕಂಪ್ನಿನ ದುಡಿತಾ ಇದ್ದೀವಿ, ನಮ್ಮ ಕಂಪ್ನಿಗೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದೊಂದು ಪ್ರೌಡ್ ಮೂಮೆಂಟ್ ಇರುತ್ತೆ. ಸೊ ನೆಮ್ಮದಿಯಾಗಿ ಆರಾಮಾಗಿ ದುಡ್ಕೊಂಡು ಹೋಗ್ಬೋದು ಇದನ್ನು. ಸೊ ಆಗ ಫೀಲ್ಡಿಗೋಸ್ಕರ ಇದು ಮಾಡಿದ್ದೀವಿ ಅಷ್ಟೇ. ಪ್ರಿಪೇರ್ ಮಾಡ್ತಿರೋದು ಬಂದ್ಬಿಟ್ಟು ಇದೆಲ್ಲ ಫ್ಯಾಮಿಲಿಯವರೇ ಮಾಡ್ತಿರೋದು. ಇದಕ್ಕೆ ಯಾರು ಭಟ್ರು ಇಲ್ಲ, ಬೇರೆ ಇನ್ಯಾರನ್ನೂ ಕರೆಸಿಲ್ಲ ನಾವು. ಇದರಲ್ಲಿ ಅಮ್ಮ, ಅತ್ತಿಗೆ, ವೈಫು ಇವರೇ ಅಡುಗೆ ಮಾಡೋದು. ನಾವು ಇಲ್ಲಿ ಜಸ್ಟ್ ಸರ್ವ್ ಮಾಡ್ತಿರೋದು. ಇದೆಲ್ಲ ಮಹಿಳೆದೆ ಅಂತಲೇ ಹೇಳ್ಬೋದು. ಸೊ ಅವ್ರು ಪ್ರಿಪೇರ್ ಮಾಡ್ಕೊಡ್ದೆ ನಾವು ಇಲ್ಲಿ ಸರ್ವ್ ಮಾಡ್ತಾಯಿದ್ದೀವಿ ಅಷ್ಟೇ. ಆ್ಯಂಡ್ ಇದರಲ್ಲೆಲ್ಲ ಯಾವುದಕ್ಕೂ ಹೈಜೀನಿಕ್ಕಾಗಿ ನಾವು ಮೇಂಟೈನ್ ಮಾಡ್ತಾಯಿದ್ದೀವಿ ಸರ್. ಚಿಬ್ಲು ಇಡ್ಲಿ ಸೊ ಸುಂದರವಾಗಿದೆ. ಇಲ್ಲಿನ ಯಾವ ಫುಲ್ಲು ಸುತ್ತ ಮರ, ಆಮೇಲೆ ಈಗ ಮಳೆ ಆಗ್ತಾ ಇರೋ, ಬೆಂಗಳೂರಲ್ಲಿ ಆಗ್ತಾ ಇರೋ ಮಳೆ, ಆ ಚಳಿ, ಆ ಹೊಗೆ, ಅದಕ್ಕೆ ಸರಿಯಾಗಿ ಬರ್ತಿರುವಂತಹ ಬಿಸಿ ಬಿಸಿಯಾದ ಚಿಬ್ಲು ಇಡ್ಲಿ ನೋಡೋವಾಗಲೇ ಒಂಥರ ಆಸೆ ಆಯಿತು. ಕೊನೆಗೂ ಫೈನಲಿ ನಾನೊಂದು ಚಿಬ್ಲು ಇಡ್ಲಿ ಆರ್ಡ್ರ್ ಮಾಡಿದ್ದೀನಿ. ಈ ಚಿಬ್ಲು ಇಡ್ಲಿಗೆ ನಿಮಗೆ ಬೆಣ್ಣೆ ಹಾಕ್ತಾರೆ, ಮೇಲೆ 2 ಥರದ ಚಟ್ನಿ ಕೊಡ್ತಾರೆ. ಕಾಯಿ ಚಟ್ನಿ, ಕೆಂಪು ಚಟ್ನಿ ಕೊಟ್ಟು, ಆಮೇಲೆ ಒಂದು ಮಸಾಲ ವಡನೂ ಆರ್ಡ್ರ್ ಮಾಡಿದ್ದೀನಿ. ಇಷ್ಟನ್ನು ತಿಂದುಬಿಟ್ಟು ಟೇಸ್ಟ್ ಹೆಂಗಿದೆ ಹೇಳ್ತೀನಿ. ಅದೇನು ಚಿಬ್ಲು ಇಡ್ಲಿ ನಿಜ ಹೇಳ್ತೀನಿ, ಅದರಲ್ಲೊಂದು ಏನೋ ಒಂದು ರುಚಿ ಇದೆ. ಯಾಕಂದರೆ ಆ ಸ್ಮೆಲ್ಲೇ ಒಂಥರ ನಮಗೆ ಮಾಮೂಲಿ ಇಡ್ಲಿಗೆ ಬರೋದಕ್ಕೂ ಇದರಲ್ಲಿ ಬರೋ ಸ್ಮೆಲ್ಲಿಗೂ ಭಾಳ ಡಿಫ್ರೆನ್ಸ್ ಇರುತ್ತೆ. ಗಮ್ ಅಂತ ಆಯಿತು. ಆಮೇಲೆ ಅದಕ್ಕೆ ಚಟ್ನಿ ಒಟ್ಟಿಗೆ ಹಾಕಿ ಮೊದಲ ಟೇಸ್ಟು. ಫಸ್ಟ್ ಆಫ್ ಆಲ್ ನಿಮಗೆ ಈ ಚಿಬ್ಲು ಇಡ್ಲಿ ಏನಿದೆಲ್ಲ ತುಂಬಾ ಸ್ಮೂತಾಗಿ ಬರುತ್ತೆ. ಆಮೇಲೆ ಬಾಯಲ್ಲೇನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತ ಹೇಳ್ಬೋದು. ಈ ಮಾಮೂಲಿ ಇಡ್ಲಿ ನಿಮಗೆ ಕೊಡೋದಕ್ಕೂ ಈ ಚಿಬ್ಲು ಇಡ್ಲಿ ಕೊಡೋದಕ್ಕೂ ವ್ಯತ್ಯಾಸ ಇದೆ. ಅದು ನೀವೇ ನೋಡಿದ್ರಿ, ಒಂದು ಇದರಲ್ಲಿ ಹಾಗೆ ಆ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಬಿಸಿ ಬಿಸಿಯಾಗಿ 1 ಬೈ 1 ಮಾಡ್ತಾನೇ ಇದ್ದರು. ಆಮೇಲೆ ಇನ್ನೊಂದೇನೆಂದರೆ ಅದಕ್ಕೆ ಬೆಣ್ಣೆ ಕೊಡ್ತಾರೆ. ಬೆಣ್ಣೆ ನಿಮ್ಗೆ ಆಪ್ಷನ್, ಬೇಕಾದರೆ ಬೆಣ್ಣೆ ಹಾಕ್ಕೋಬೋದು, ಇಲ್ಲ ಅಂದ್ರೂ ಬಿಡ್ಬೋದು. ಬಟ್ ಬೆಣ್ಣೆ ಹಾಕಿದಾಗ ಚಿಬ್ಲು ಇಡ್ಲಿ ಆ ಬೆಣ್ಣೆ ಅದ್ಭುತವಾಗಿ ಕೊಡುತ್ತೆ. ಆಮೇಲೆ ಇಡ್ಲಿನೂ ಅಷ್ಟೇ ನಿಮಗೆ ತುಂಬಾ ಸಾಫ್ಟು. ಚಟ್ನಿ ಒಟ್ಟಿಗೆ ಹಾಕೋಣಾಗಂತೂ ಹೆವಿ ಫೀಲ್ ಕೊಡುತ್ತೆ. ಆಮೇಲೆ ಅದ್ರ ಜೊತೆಗೆ ನಿಮಗೊಂದು ಕೆಂಪು ಚಟ್ನಿನೂ ಕೊಡ್ತಾರೆ. ಕೆಂಪು ಚಟ್ನಿ ಹೆಂಗಿದೆ ನೋಡೋಣ. ಯಾಕಂದರೆ ಈಗ ಬೆಂಗಳೂರಲ್ಲಿ ಆಗ್ತಿರೋ ಮಳೆಗೆ ಕೆಂಪು ಚಟ್ನಿ ತಿನ್ನೋಕ್ಕೆ ಒಂಥರ ಖುಷಿ. ಕೆಂಪು ಚಟ್ನಿನೂ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನಿಮಗೇನು ಅಷ್ಟು ಸ್ಪೈಸಿ ಏನು ಬರೋಲ್ಲ. ಆ್ಯಕ್ಚುಲಿ ನೋಡೋಕ್ಕೋದ್ರೆ ಕಾಯಿ ಚಟ್ನಿನೇ ಸ್ಪೈಸಿ ಇದೆ. ಬಟ್ ಟೋಟಲಿ ತುಂಬಾ ಚೆನ್ನಾಗಿದೆ ಇಡ್ಲಿ. ಚಿಬ್ಲು ಇಡ್ಲಿ ನಿಮಗೆ ನನಗೇನಾಗ್ತಿದೆ ಗೊತ್ತಾ, ಇವತ್ತು ಈ ಒಂದು ಫುಲ್ ಬ್ಲಾಗಲ್ಲಿ ಎಕ್ಸ್ಪ್ಲನೇಷನ್ ಕಷ್ಟ ಆಗ್ತಿದೆ. ಆದರೆ ಅದರ ರುಚಿ ಅಂತೂ ನನ್ನ ಬಾಯಲ್ಲಿ ಹಾಗೆ ಸಿಗ್ತಾ ಇದೆ. ಟೋಟಲಿ ಚಿಬ್ಲು ಇಡ್ಲಿ ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಅದ್ಭುತವಾಗಿದೆ. ನಂಜನಗೂಡು ಚಿಬ್ಲು ಇಡ್ಲಿ. ಇಲ್ಲಿಗೆ ನಾನು ಆರ್ಡ್ರ್ ಮಾಡಿದ ಇನ್ನೊಂದು ಐಟಮ್ ರೈಸ್ ಬಾತ್. ಇಲ್ಲಿ 3 ಥರದ ರೈಸ್ ಇತ್ತು, ನೀವೇ ನೋಡಿದ್ರಿ. ಸೊ ಅದರಲ್ಲಿ ನಾನು ಪಲಾವ್ ಪ್ರಿಫರ್ ಮಾಡಿದೆ. ನೋಡೋಣ ಹೆಂಗಿರುತ್ತೆ ಪಲಾವ್ ಅಂತ. ಆ್ಯಕ್ಚುಲಿ ತುಂಬ ಟೈಮ್ ಆಗಿತ್ತು, ನಾನು ಬೆಳಗ್ಗೆ ರೈಸ್ ತಿಂದೆ, ನೀವೇ ನೋಡಿದ್ರ ನನ್ನ ಫುಡ್ ಬ್ಲಾಗಲ್ಲಿ. ಅದಕ್ಕೂ ಏನೋ ಗೊತ್ತಿಲ್ಲ, ಬಟ್ ನಿಜಕ್ಕೂ ಈ ಒಂದು ಬೆಳಗ್ಗೆಯಲ್ಲಿ ಈ ಚಳಿ ವೆದರ್ಗೆ ಈ ಬಿಸಿ ಬಿಸಿ ಪಲಾವ್ ಅಲ್ಟಿಮೇಟ್ ಅನ್ನಿಸ್ತಾ ಇದೆ ನನಗೆ. ಆಮೇಲೆ ಪಲಾವಲ್ಲೂ ಅಷ್ಟೇ ನಿಮಗೆ ಸಿಕ್ಕಾಪಟ್ಟೆ ತರಕಾರಿ ಎಲ್ಲ ಹಾಕ್ಕೊಟ್ಟಿದ್ದಾರೆ. ಆಮೇಲೆ ಅದಕ್ಕೊಂದು ಚಟ್ನಿ ಕೊಡ್ತಾರೆ. ಆಮೇಲೆ ಟೇಸ್ಟ್ ವೈಸು ಪಲಾವ್ ಅಷ್ಟೇ, ತುಂಬ ಮಸಾಲ ಫ್ಲೇವರ್ ಥರ ಆ ಥರ ಏನೂ ಇಲ್ಲ, ತುಂಬ ಟೇಸ್ಟಿಯಾಗಿದೆ. ಆಮೇಲೆ ಪಲಾವ್ ಸ್ವಲ್ಪ ಸ್ಪೈಸಿಯಾಗಿರುತ್ತೆ, ಸ್ವಲ್ಪ ಸ್ಪೈಸಿ ಇದ್ರೇ ಒಳ್ಳೆಯದು. ಸೊ ಟೇಸ್ಟ್ ವೈಸು
ಪಲಾವನ್ನು ಅಷ್ಟೇ ಅದ್ಭುತವಾಗಿದೆ, ಮಸ್ಟ್ ಟ್ರೈ ಅಂತ ಹೇಳ್ಬೋದು. ನಿಮ್ಮ ಪಲಾವ್ ಬಿಟ್ಟು ಇನ್ನೂ 2 ಥರದ ರೈಸ್ ಇದೆ. ಆಮೇಲೆ ಚಿಬ್ಲು ಇಡ್ಲಿನೂ ಒಂದು ಪುಡಿ ಚಿಬ್ಲು ಇಡ್ಲಿ ಅಂತ ಬರುತ್ತೆ. ಅಂದರೆ ಇಡ್ಲಿಗೆ ಸ್ವಲ್ಪ ಪುಡಿ ಎಲ್ಲ ಹಾಕಿಬಿಟ್ಟು ಗೀ ಹಾಕಿ ಎಲ್ಲ ಕೊಡ್ತಾರೆ. ಅದು ನಿಮಗೆ ಇನ್ನೊಂದು ಥರ ಟೇಸ್ಟ್ ಕೊಡುತ್ತೆ. ಬಟ್ ಇಲ್ಲಿ ಆ ಚಿಬ್ಲು ಇಡ್ಲಿ ಮತ್ತು ಈ ಪಲಾವ್ ಎರಡೂ ಸೂಪರ್ ಆಗಿದೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್? ಬೆಳಗ್ಗೆ 6ರಿಂದ 11:30ವರೆಗೂ ಇರ್ತೀವಿ, ಸಂಜೆ 6ರಿಂದ 9:00ವರೆಗೂ ಇರ್ತೀವಿ ಸರ್. ಅಡ್ರೆಸ್ ಇದು ಚೆನ್ನಮಿಕೆರೆ ಬಸ್ ಸ್ಟಾಪ್. ಇದು ಕತ್ರಗುಪ್ಪೆಯಿಂದ ಬಂದರೆ ಈಸಿಯಾಗಿದೆ, 500 ಮೀಟರ್ಸ್ ಇದೆ. ಕಾಮಲಕ್ಕಿಂದ ಬಂದರೆ 200 ಮೀಟರ್ ಇದೆ. ಚೆನ್ನಮಿಕೆರೆ ಬಸ್ ಸ್ಟಾಪ್ ಅಂತ ಇಲ್ಲಿ ಯಾರು ಕೇಳಿದ್ರೆ ಹೇಳ್ತಾರೆ. ಆ್ಯಂಡ್ ಗೂಗಲಲ್ಲಿ ನಂಜನಗೂಡು ಚಿಬ್ಲಿ ಇಡ್ಲಿ ಅಂತ ಸಿಗುತ್ತೆ. ಭಾನುವಾರ ಈವ್ನಿಂಗ್ ಇರೋದಿಲ್ಲ, ಈ ನಾರ್ಮಲ್ ಡೇಸಲ್ಲೆಲ್ಲ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಇಡ್ಲಿ ಅಂತ. ಇಡ್ಲಿ ಬಂದುಬಿಟ್ಟು ರೇಟ್ ಬಂದುಬಿಟ್ಟು 30 ರೂಪಾಯಿ ಇರುತ್ತೆ. ಪಾರ್ಸಲ್ಗಾದ್ರೆ 5 ರೂಪೀಸ್ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತೀವಿ. ನಮ್ಮದ್ರಲ್ಲಿ ಪುಡಿ ಚಿಬ್ಲಿ ಇಡ್ಲಿ ಅಂತ ಬರುತ್ತೆ, ಅದು 50 ರೂಪೀಸ್ ಆಗುತ್ತೆ. ಸಂಡೇ ಟೈಮ್ ಮಸಾಲೆ ಇಡ್ಲಿ ಫೇಮಸ್ ಆಗಿರುತ್ತೆ, ಅದೊಂದು ಸ್ಪೆಷಲ್ ಇರುತ್ತೆ. ಎವ್ರಿ ಸಂಡೇ ಮಾತ್ರನೇ ಸಿಗೋದು ಅದು. ಅದಾದಮೇಲೆ ರೈಸ್ ಬಾತ್, ಪೂರಿ, ಚಿತ್ರಾನ್ನ ಇದೆಲ್ಲ ಬಂದು 40 ರೂಪೀಸ್. ವಡೆ 5 ರೂಪೀಸ್ ಬರುತ್ತೆ ಸರ್. ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವಿಡಿಯೋ. ನೋಡಿದ್ರಿ ನೀವೇ, ಸಖತ್ತಾಗಿದೆ ಇಡ್ಲಿ. ಅದರಲ್ಲೂ ಚಿಬ್ಲು ಇಡ್ಲಿ ಜೊತೆಗೆ ಅದೇ ಚಿಬ್ಲು ಇಡ್ಲಿಗೆ ಗೀ ಪುಡಿ ಚಿಬ್ಲು ಇಡ್ಲಿ ಇನ್ನೊಂದಿದೆ, ಪುಡಿ ಎಲ್ಲ ಹಾಕಿ ಏನು ಮಾಡಿದಿದ್ರಲ್ಲ ಅದೂ ಅಷ್ಟೇ ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಇನ್ನು ರೈಸ್ ಬಾತ್ಗಳು ತುಂಬಾ ಚೆನ್ನಾಗಿದೆ. IT ಫೀಲ್ಡ್ ಬಿಟ್ಟು ಈ ಒಂದು ಕೆಲಸ ನೀವು ಹಿಡ್ಕೊಂಡಿದ್ದಾರೆ. ಟೇಸ್ಟ್ ವೈಸ್ ಅಂತೂ ಚಿಬ್ಲು ಇಡ್ಲಿ ಮಾತಾಡೋಂಗೆ ಇಲ್ಲ, ಸ್ಮೆಲ್ಲೇ ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆಮೇಲೆ ಈ ಒಂದು ಚಿಬ್ಲು ಇಡ್ಲಿ ಎಲ್ಲಿ ಬರುತ್ತೆ, ಇದರ ಅಡ್ರೆಸ್ಸು, ಲೊಕೇಶನ್ ಎಲ್ಲ ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ವೆರಿ ಈಸಿ ಇದೆ. ಇದಂತೂ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಬಸ್ ಸ್ಟಾಪ್ ಇದೆಯಲ್ಲ, ಆ ಬಸ್ ಸ್ಟಾಪ್ ಮುಂದ್ಗಡೆನೇ ಮಾಡ್ತಾಯಿದ್ದಾರೆ. ಟೇಸ್ಟ್ ವೈಸ್ ಅಂತೂ ಅದ್ಭುತವಾಗಿದೆ, ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ಚಿಬ್ಲು ಇಡ್ಲಿ ತಿಂದ ಮೇಲೆ ಚಿಬ್ಲು ಇಡ್ಲಿ ಹೆಂಗಿತ್ತು ಅಂತ ಕಮೆಂಟಲ್ಲಿ ಹೇಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲವರೆಗೂ ಖುಷಿಯಾಗಿರಿ, ನಗ್ತಾಯಿರಿ, ಟೇಕ್ ಕೇರ್, ಬಾಯ್.